सुहासिनी सुखदा वरदा मातरम् वन्दे मातरम् फुल्लकुसुमित द्रुमदल शोभिनी सुहासिनी मातरम् वन्दे मातरम् ಆಗಮಿಸಿದಿರಿ. ನಾನು ಎರಡೇ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಳೆದ ಒಂದು ತಿಂಗಳಿಂದ ನಾವು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ರಿಂದ ನನ್ನ ಸ್ವಲ್ಪ ದನಿ ಸರಿಯಾಗಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಕಲಬುರಗಿಯ ಮತಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನನ್ನ ಕಳಕಳಿಯ ವಿನಂತಿ ಇಷ್ಟೇನೆ, ತಾವು ಆಲೋಚನೆ ಮಾಡಿ ಯಾರು ತಮ್ಮ ಪರವಾಗಿದ್ದಾರೆ, ಯಾರು ಈ ರಾಜ್ಯದ ಬಡವರ ಪರವಾಗಿದ್ದಾರೆ, ಯಾರು ಈ ರಾಜ್ಯದಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಪರವಾಗಿದ್ದಾರೆ ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಕೊಟ್ಟಂತ ಮಾತಿನಂತೆ ಯಾಕೆ ನಡೆದಿದ್ದೀವಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಇದು ಬಡವರ ಪಕ್ಷ. ತಾವೆಲ್ಲ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾವಾಗ ಅಧಿಕಾರಕ್ಕೆ ಬಂದಿದೆ, ಇವತ್ತು ಸಾಮಾನ್ಯ ಜನರು ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ, ಕಾನೂನುಗಳನ್ನು ಮಾಡಿದ್ದೀವಿ. ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಯಾವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾವು ಅಧಿಕಾರದಲ್ಲಿ ಬಂದ್ರೆ ಅದರ ಲಾಭ ಈ ರಾಜ್ಯದ ಬಡವರಿಗಾಗ್ತದೆ. ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಈ ದೇಶದ ಬಡವರಿಗೆ ಅದರ ಲಾಭ ಆಗ್ತದೆ. ಇದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಇದೆ. ನೀವು ಆಲೋಚನೆ ಮಾಡಿ ನೋಡಿ. ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಿದೆ. ಏನ್ ಮಾತಾಡ್ತಾ ಇದ್ದಾರೆ ಬಿಜೆಪಿ ಅವರು? ಬಡವರಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಅವ್ರಿಗೆ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ಎಷ್ಟು ಬಡವರ ವಿರೋಧಿ ಇದ್ದಾರೆ ಅವರು. ನೀವು ಇಷ್ಟೇ ಆಲೋಚನೆ ಮಾಡಿ, 10 ವರ್ಷಗಳಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಏನ್ ಮಾಡಿದ್ದಾರೆ ಈ ದೇಶದ ಬಡವರಿಗಾಗಿ? ಏನ್ ಮಾಡಿದ್ದಾರೆ ಈ ದೇಶದ ರೈತರಿಗಾಗಿ? ಏನ್ ಮಾಡಿದ್ದಾರೆ ಈ ದೇಶದ ಹೆಣ್ಣು ಮಕ್ಕಳಿಗಾಗಿ? ಏನ್ ಮಾಡಿದ್ದಾರೆ ಈ ದೇಶದ ಯುವಕರಿಗಾಗಿ? 1 ನಯಾ ಪೈಸಾ ಲಾಭ ಆಗಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷ, ಇವತ್ತು ಈ ದೇಶದ ಬಡವರಿಗೆ 1 ನಯಾ ಪೈಸಾ ಲಾಭ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಚಾಲೆಂಜ್ ಇದೆ. ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಾಗಿದ್ದಾಗ ಈ ದೇಶದ ಬಡವರಿಗಾಗಿ, ಈ ದೇಶದ ಕೂಲಿ ಕಾರ್ಮಿಕರಿಗಾಗಿ, ಯಾರ ಹತ್ರ ಭೂಮಿ ಇಲ್ಲ, ಯಾರು ಬೇರೆಯವರ ಹೊಲದಲ್ಲಿ ದುಡಿದು ಉಣ್ತಾರೆ, ಇವತ್ತು 40% ಜನ ಭೂಮಿ ಇಲ್ಲದೆ ಇರ್ತಕ್ಕಂಥ ಜನ ಕೂಲಿ ಕಾರ್ಮಿಕರಿಗಾಗಿ ಉದ್ಯೋಗ ಖಾತ್ರಿ ಕಾನೂನು ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದ ಶ್ರೀಮಂತರಿಗಲ್ಲ, ಈ ದೇಶದ ಬಡವರಿಗಾಗಿ. ಈ ಅಭಿಯಾನ ಕಾಂಗ್ರೆಸ್ ಅವರು ನಡೆಸಿಲ್ಲ. ಈ ಅಭಿಯಾನ ನಡೆಸಿರೋದು ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರು. ಅಫ್ಜಲ್ಪುರ್ನಲ್ಲಿ ಗೋ ಬ್ಯಾಕ್ ಜಾಧವ್, ಗುರ್ಮಿಟ್ಕಲ್ನಲ್ಲಿ ಗೋ ಬ್ಯಾಕ್ ಜಾಧವ್, ಚಿತಾಪುರ್ನಲ್ಲಿ ಗೋ ಬ್ಯಾಕ್ ಜಾಧವ್, ಇಲ್ಲಿ ನಮ್ಮ ನಗರದಲ್ಲೂ ಕೂಡ ಗೋ ಬ್ಯಾಕ್ ಜಾಧವ್ ಅಭಿಯಾನ ಸ್ವತಃ ಬಿಜೆಪಿ ಅವರೇ ನಡೆಸಿದ್ದಾರೆ. ಬಿಜೆಪಿ ಅವರು ಇರಬಹುದು ಅಥವಾ ಪಬ್ಲಿಕ್ ಇರಬಹುದು, ಇವರಿಬ್ರು ಒಂದೇ ಒಂದು ನಿರೀಕ್ಷೆ ಇಟ್ಕೊಂಡಿರೋದು ಉಮೇಶ್ ಜಾಧವ್ ಅವ್ರ ಹತ್ರ. ಏನಪ್ಪಾ ಅಂದ್ರೆ, 10 ವರ್ಷ ಮೋದಿ ಸರ್ಕಾರ ಆಯ್ತು, 5 ವರ್ಷ ನೀವ್ MP ಆಗಿದ್ರಿ, ನಮ್ಗೆ ಒಂದು ಲೆಕ್ಕ ಕೊಟ್ಬಿಡಿ, ಏನ್ ಮಾಡಿದೀರಾ ಅಂತ ಅಷ್ಟೇ ಕೇಳ್ತಾ ಇರೋದು ಇವತ್ತು.
ಆದ್ರೆ ಪಾಪ ಜಾಧವ್ ಅವರಿಗೆ ಏನು ಕೆಲಸ ಮಾಡಿರ್ಲಾರ್ದ ಕಾರಣ ಲೆಕ್ಕ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಲೆಕ್ಕನೇ ಇಲ್ಲ ಅವರಿಗೆ. ಅದಕ್ಕೆ ಪಾಪ ಹತಾಶರಾಗಿ ದಿನ ಪೇಪರ್ನಲ್ಲಿರ್ಬಹುದು, ವೇದಿಕೆನಲ್ಲಿರ್ಬಹುದು, ನಾವು ನಮ್ಮ ಲೆಕ್ಕ ಕೊಡಕ್ ರೆಡಿ ಇದ್ದೀವಿ, ಮೊದಲು ಕಾಂಗ್ರೆಸ್ನವರು ನೀವು ನಿಮ್ಮ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಾವು ಯಾವಾಗಲೂ ಕೂಡ ತಮ್ಮ ಆಶೀರ್ವಾದ ಕೇಳಕ್ ಬಂದಾಗ ನಾವು ನಮ್ಮ ಲೆಕ್ಕ ತಗೊಂಡೇ ಬರೋದು. ನಿಮ್ಮ ಆಶೀರ್ವಾದವನ್ನ ಕೇಳಿಕ್ ಬಂದಾಗ ಯಾವಾಗಲೂ ಕೂಡ ನಾವು ಹಿಂದೆ ಏನ್ ಮಾಡಿದ್ದೀವಿ, ಈಗೇನ್ ಮಾಡ್ತಾ ಇದ್ದೀವಿ, ಮುಂದೆ ತಮಗೇನ್ ಮಾಡ್ತೀವಿ ಅಂದ್ಬಿಟ್ಟು ಲೆಕ್ಕ ಕೊಟ್ಬಿಟ್ಟೆ ನಿಮ್ಮ ಆಶೀರ್ವಾದ ಕೇಳೋದು. ಇವತ್ತು ಕೂಡ ನಾವು ಖಾಲಿ ಕೈನಲ್ಲಿ ನಿಮ್ಮ ಆಶೀರ್ವಾದ ಕೇಳಕ್ ಬಂದಿಲ್ಲ. ಕಳೆದ ವರ್ಷ 5 ಗ್ಯಾರಂಟಿಗಳನ್ನ ನಾವು ನಿಮ್ಮ ಮನೆ ಬಾಗಿಲು ತಲುಪಿಸ್ತೀವಿ ಅಂತ ಹೇಳಿದ್ವಿ. ಆ 5 ಗ್ಯಾರಂಟಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿ ಇವತ್ತು ನಿಮ್ಮ ಆಶೀರ್ವಾದವನ್ನ ಕೇಳಕ್ಕೆ ಬಂದಿದ್ದೇವೆ. ಖಾಲಿ ಕೈನಲ್ಲಿ ಬಂದಿಲ್ಲ ನಾವು. ಲೆಕ್ಕ ಬೇಕಂದ್ರೆ ಬಿಜೆಪಿಯವರೇ ಲೆಕ್ಕ ಕೊಡಕ್ ತಯಾರಿದ್ದೀವಿ. ನೀವು ಕೇಳಕ್ ತಯಾರಿದ್ದೀರಾ ಅದು ತೀರ್ಮಾನ ಮಾಡ್ಕೊಳ್ಳಿ. ಬರೇ ನಮ್ಮ ಜಿಲ್ಲೆ ಲೆಕ್ಕ ಗೃಹ ಜ್ಯೋತಿ ಯೋಜನೆಯಲ್ಲಿ 5,28,550 ಕುಟುಂಬಗಳಿಗೆ ಇವತ್ತು ಉಚಿತವಾಗಿ ಕರೆಂಟ್ ಕೊಡ್ತಾ ಇದೀವಿ. ಎಲ್ಲರಿಗೂ ಗೃಹ 0 ಬಿಲ್ ಬರ್ತಾ ಇದೆ ಅಲ್ಲ, ಉಚಿತವಾಗಿ ಕರೆಂಟ್ ಬರ್ತಾ ಇದೆಯಲ್ಲ, ಕೈ ಅಂತ ಹೇಳಿ ಬರ್ತಾ ಇದೆ. ಎಷ್ಟು ಜನಕ್ಕೆ? 5,28,000. ಇದೇ ರೀತಿ ಅನ್ನ ಭಾಗ್ಯ ಯೋಜನೆ ತಮ್ಗೆ ನೆನಪಿರ್ಬೇಕು. ಮಾನ್ಯ ಸಿದ್ದರಾಮಯ್ಯ ಅವರ ಮೊದಲನೇ ಅವಧಿನಲ್ಲಿ ನಾವು 10 kg ಅಕ್ಕಿ ಕೊಡ್ತಾ ಇದ್ವಿ. ಯಡಿಯೂರಪ್ಪ ಅವ್ರು ಬಂದ್ಮೇಲೆ 7 kg ಆಯ್ತು. ಬೊಮ್ಮಾಯಿ ಅವ್ರು ಬಂದ್ಮೇಲೆ 5 kg ಆಯ್ತು. पास चलकर समंदर भी आएगा, थक कर न बैठ ये मंजिल के मुसाफिर, मंजिल भी मिलेगी और जीने का मजा भी आएगा. ಇವತ್ತು ಈ ಒಂದು ಚುನಾವಣೆ ಬಹಳ ಮಹತ್ವವಾದ ಒಂದು ಚುನಾವಣೆ, ಬಹಳ ಒಂದು ಪ್ರಮುಖವಾದ ಒಂದು ಚುನಾವಣೆ. ಇಡೀ ದೇಶ ಹಾಗೂ ಕರ್ನಾಟಕ ರಾಜ್ಯ, ಕಲಬುರಗಿ ಈ ಒಂದು ಜಿಲ್ಲೆಯಲ್ಲಿ ಮತಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇದು ನಮ್ಮ ನಿಮ್ಮೆಲ್ಲರ ನಾಯಕರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಒಂದು ಮತಕ್ಷೇತ್ರ. ಅವರೇ ಈ ಒಂದು ಚುನಾವಣೆಯಲ್ಲಿ ನಿಲ್ಬೇಕಾಗಿತ್ತು. ಆದರೆ ಅವ್ರ ಮೇಲೆ ಬಹಳ ಒಂದು ದೊಡ್ಡ ಜವಾಬ್ದಾರಿ, ಇಡೀ ದೇಶವನ್ನು ಸಂಚಾರ ಮಾಡ್ತಕ್ಕಂಥ ಬಹಳ ಒಂದು ದೊಡ್ಡ ಒಂದು ಜವಾಬ್ದಾರಿ. ಇವತ್ತು ಈ ಒಂದು ಚುನಾವಣೆ ಒಂದು ಸಾಮಾನ್ಯ ಚುನಾವಣೆ ಇಲ್ಲ. ಈ ಒಂದು ಚುನಾವಣೆ ಧರ್ಮ ಮತ್ತು ಅಧರ್ಮ ನಡುವೆ ಇರತಕ್ಕಂಥ ಒಂದು ಚುನಾವಣೆ. ಈ ಒಂದು ಚುನಾವಣೆ ಸತ್ಯ ಮತ್ತು ಅಸತ್ಯ ನಡುವೆ ಇರತಕ್ಕಂಥ ಒಂದು ಚುನಾವಣೆ. ಈ ಒಂದು ಚುನಾವಣೆ ನ್ಯಾಯ ಮತ್ತು ಅನ್ಯಾಯ ನಡುವೆ ಇರತಕ್ಕಂಥ ಒಂದು ಚುನಾವಣೆ. ಈ ಒಂದು ಚುನಾವಣೆ ಬಡವರ, ದೀನದಲಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ, ಕೂಲಿ ಕಾರ್ಮಿಕರ ನಡುವೆ ಹಾಗೂ ಅದಾನಿ ಅಂಬಾನಿ ಅಂತ ಶ್ರೀಮಂತವರ, ಮೇಹುಲ್ ಚೋಕ್ಸಿ, ನೀರವ್ ಮೋದಿ, ಮಾಲ್ಯ ಅಂತರ ನಡುವೆ ಇರತಕ್ಕಂಥ ಒಂದು ಚುನಾವಣೆ. ನುಡಿದಂತೆ ನಡೆದಿರುವಂತಹ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರ ಹಾಗೂ ಕೇಂದ್ರದಲ್ಲಿ ಹೇಳಿರುವಂತಹ ಸುಳ್ಳು ಸರ್ಕಾರ ನಡುವೆ ಇರತಕ್ಕಂಥ ಈ ಒಂದು ಚುನಾವಣೆ. ಆಫ್ ಇಂಡಿಯಾ ಮ್ಯಾನೇಜರ್ ಅನ್ನ ಕರೆದೆ, ನೋಡ್ರಿ ಅಕ್ಕಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಅಕ್ಕಿ ಇದೆಯಾ ಅಂತ. ಇಲ್ಲ ಸರ್, ನಮ್ಮ ಹತ್ರ ಬೇಕಾದಷ್ಟು ದಾಸ್ತಾನ್ ಇದೆ, ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ಪತ್ರನೂ ಕೂಡ ಬರೆದ್ರು. ನಮಗೆ ಒಪ್ಕೊಂಡು ಪತ್ರನೂ ಕೂಡ ಬರೆದ್ರು. ಈ ಪತ್ರ ಬರೆದ 3 ದಿನದ ಮೇಲೆ ಇನ್ನೊಂದು ಪತ್ರ ಬರೆದ್ರು, ಅಕ್ಕಿ ಕೊಡಕ್ಕಾಗಲ್ಲ ಅಂತೇಳಿ. ನಾನು ಆ ಮ್ಯಾನೇಜರ್ ಅನ್ನು ಕರೆದೆ, ಇಲ್ರಿ 3 ದಿನಗಳ ಹಿಂದೆ ಒಪ್ಕೊಂಡಿದ್ದೀರಿ, ಈಗ ಕೊಡಕ್ಕಾಗಲ್ಲ ಅಂತ ಬರೀತಾ ಇದ್ದೀರಿ. ಇಲ್ಲ ಸರ್, ಕೇಂದ್ರ ಸರ್ಕಾರ ಅಕ್ಕಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು ಇದನ್ನ? ಮೋದಿಯವರ ಸರ್ಕಾರ. ಮಿಸ್ಟರ್ ಮೋದಿ, ಮಿಸ್ಟರ್ ಮೋದಿ. ಈಗ ನೀವು ಯೋಚನೆ ಮಾಡಿ, ನಿಮಗೆ
ಅಕ್ಕಿ ಕೊಡ್ತೀವಿ, ಊಟ ಮಾಡಲಿ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕಲ್ಲಾಗ್ತಕ್ಕಂಥ ಅಡ್ಡ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾರಲ್ಲ, ಈ ಮೋದಿಗೆ ನೀವು ಓಟ್ ಹಾಕ್ಬೇಕಾ? ಓಟ್ ಹಾಕ್ಬೇಕೇನ್ರಿ? ಓಟ್ ಹಾಕ್ಬೇಕಾ? ಇವರು ನೀವು ಜಾಧವ್ ಹೋದ್ ಸಾರಿ ಕಳಿಸಿದ್ರಲ್ಲ, ಗೆಲ್ಸ್ ಕಳಿಸಿದ್ರಲ್ಲ, ಬಡವ್ರಿಗೆ ಅಕ್ಕಿ ಕೊಡಿ ಅಂತ ಹೇಳಿದ್ರೆ ಏನಾದ್ರು ಹೇಳಿದ್ರ? ಮತ್ತೆ ಜಾಧವ್ನ ಮತ್ತೆ ಗೆಲ್ಲಿಸ್ತೀರಾ? ಮತ್ತೆ ಗೆಲ್ಲಿಸ್ತೀರಾ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಬಡವರ ಹೊಟ್ಟೆ ಮೇಲೆ ಹೊಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರಿಗೆ ಯಾವ ಕಾರಣಕ್ಕೂ ಕೂಡ ಈ ದೇಶದ ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಯಾವ ಕಾರಣಕ್ಕೂ ಓಟ್ ಹಾಕಬಾರದು. ಅಕ್ಕಿ ಕೊಡ್ಲಿಲ್ಲ, ನಾನು ಭತ್ತ ಬೆಳೀತಕ್ಕಂಥ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದೆ, ಪಂಜಾಬ್ ಮುಖ್ಯಮಂತ್ರಿಗೆ ಫೋನ್ ಮಾಡಿದೆ, ಛತ್ತೀಸ್ಗಢ ಮುಖ್ಯಮಂತ್ರಿಗೆ ಫೋನ್ ಮಾಡಿದೆ, ತೆಲಂಗಾಣ ಮುಖ್ಯಮಂತ್ರಿಗೆ ಫೋನ್ ಮಾಡಿದೆ, ಆಂಧ್ರ ಮುಖ್ಯಮಂತ್ರಿಗೆ ಫೋನ್ ಮಾಡಿದೆ. ನಮಗೆ ಬೇಕಾದಷ್ಟು ಅಕ್ಕಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕ್ಯಾಬಿನೆಟ್ನಲ್ಲಿ ನಾವು ತೀರ್ಮಾನ ಮಾಡೋದು, ಅಕ್ಕಿ ಬದಲಿಗೆ ದುಡ್ಡು ಕೊಟ್ಬಿಡೋಣ, ಎಲ್ಲಿವರೆಗೆ ಅಕ್ಕಿ ಸಿಕ್ಕಲ್ಲ ಅಲ್ಲಿವರೆಗೆ ದುಡ್ಡು ಕೊಡೋಣ ಅಂತೇಳಿ ನಾವು ಜುಲೈ ತಿಂಗಳಲ್ಲಿ ತೀರ್ಮಾನವನ್ನ ಮಾಡೋದು. 5 kg ಅಕ್ಕಿಗೆ ತಗಲ್ತಕ್ಕಂಥ 34 ರೂಪಾಯಿ 1 kg, ಅದರಂತೆ 170 ರೂಪಾಯಿ ಒಬ್ಬರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಈಗ 170 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇದೆ. ಇದಾದ್ಮೇಲೆ ಅದೇ ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಇವತ್ತು 1,60,00,000 1,60,00,000 ಕುಟುಂಬಗಳು ಕರೆಂಟ್ ಬಿಲ್ ಕೊಡಗಿಲ್ಲ. ಕರೆಂಟ್ ಬಿಲ್ ಕೊಡಗಿಲ್ಲ. ನೀವು ಕಟ್ತಾ ಇದ್ದೀರಾ ಕರೆಂಟ್ ಬಿಲ್ಲು? ಕಟ್ತಾ ಇಲ್ಲ ಅಲ್ಲ? ಸುಮಾರು 100ಕ್ಕೆ 90ಕ್ಕೂ ಹೆಚ್ಚು % ಜನ 200 ಯೂನಿಟ್ ಒಳಗಡೆ ಇರ್ತಕ್ಕಂಥವ್ರು, 200 ಯೂನಿಟ್ ವಿದ್ಯುತ್ ಅನ್ನು ಬಳಸ್ತಕ್ಕಂಥವ್ರು. ಅದಕ್ಕೋಸ್ಕರ ಯಾರು ಕೂಡ ಬಡವರು ಯಾರು ಕೂಡ ಬಿಲ್ ಕಟ್ಟಾಗಿಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗ್ತದೆ. ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು 196 ಕೋಟಿ ಮಹಿಳೆಯರು ಜೂನ್ 11ರಿಂದ ಇವತ್ತವರೆಗೆ ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. 196 ಕೋಟಿ ಪ್ರತಿದಿನ ಸುಮಾರು 60 ಲಕ್ಷ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಯಾರು ಕೂಡ ಟಿಕೆಟ್ ತಕ್ಕಬೇಕಾಗಿಲ್ಲ. ವಿದ್ಯಾರ್ಥಿಗಳು ಅವರ ಶಾಲೆಗಳಿಗೆ, ಕಾಲೇಜುಗಳಿಗೆ ಫ್ರೀಯಾಗಿ ಹೋಗ್ತಕ್ಕಂಥದನ್ನ ಮಾಡಿದ್ದೇವೆ. ಇದು ಹಿಂದೆ ಯಾವಲಾರು ಮಾಡಿದ್ರ? ಹಿಂದೆ ಯಾವಲಾರು ಮಾಡಿದ್ರೇನಮ್ಮ? ಮಾಡಿರ್ಲಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯನ್ನ ಮೈಸೂರಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಜಾರಿ ಮಾಡತಕ್ಕಂಥ ನಿರ್ಣಯವನ್ನ ಮಾಡಿದ್ರು. ಗೃಹಲಕ್ಷ್ಮಿ ಮನೆ ಯಜಮಾನಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡೋದು. ಯಾಕಂತಂದ್ರೆ ಬಡವರ ಕೈನಲ್ಲಿ ದುಡ್ಡಿರ್ಬೇಕು, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು. ಅದಕ್ಕೋಸ್ಕರ ಅವ್ರ ಕೈಗೆ 2,000 ರೂಪಾಯಿ ಕೊಡೋಣ ತಿಂಗಳಿಗೆ ಅಂತೇಳಿ ಈ ಕಾರ್ಯಕ್ರಮವನ್ನು ಕೂಡ ಜಾರಿ ಮಾಡೋದು. ನಿಮ್ಗೆ ಈಗ ಎಷ್ಟು ಜನಕ್ಕೆ 2,000 ರೂಪಾಯಿ ಬರ್ತದೆ ಹೇಳಿ ನೋಡೋಣ?
ಬರ್ತಾ ಇದೆಯಲ್ಲ, 2,000 ರೂಪಾಯಿ ವರ್ಷಕ್ಕೆ 24,000 ರೂಪಾಯಿ. ಕೂತ್ಕೊಳ್ಳಿ. ಇದರಿಂದ ಅನೇಕ ಜನರಿಗೆ ಉಪಯೋಗ ಆಗ್ತು. ನಾನು ಬಹಳ ಸಂತೋಷ ಆದ್ದೇನಪ್ಪ ಅಂತಂದ್ರೆ, PUC ನಲ್ಲಿ ಒಂದು ಹುಡುಗ ರ್ಯಾಂಕ್ ತಗೊಂಡಿದ್ದಾರೆ. ಆ ಹುಡುಗ ಪ್ರೆಸ್ ಕೇಳ್ದ ಏನಂತ ಅಂತಂದ್ರೆ, ನಮ್ಗೆ ನಮ್ಮ ತಾಯಿಗೆ 2,000 ರೂಪಾಯಿ ಬರ್ತಾ ಇರೋದ್ರಿಂದ ನಾನು ಓದಿ ರ್ಯಾಂಕ್ ತಗೊಳ್ಳಿಕ್ಕೆ ಸಾಧ್ಯ ಆಯಿತು. ಮೊನ್ನೆ ಅರಸೀಕೆರೆಗೆ ಹೋಗಿದ್ದೆ ನಾನು, ಇನ್ನು 3 ದಿನಗಳ ಹಿಂದೆ. ಒಬ್ಬ ಹೆಣ್ಮಗಳು ಟಿಕೆಟ್ ಎಲ್ಲ ಇಟ್ಕೊಂಡು, ಆ ಟಿಕೆಟ್ ತಗೊಂಡಿದ್ರಲ್ಲ, ಫ್ರೀಯಾಗಿ ಟ್ರಾವೆಲ್ ಮಾಡಿದ್ರಲ್ಲ, ದೇವಸ್ಥಾನಗಳಿಗೆ ಹೋಗಿದ್ದು, ಅವರ ತವರು ಮನೆಗಳಿಗೆ ಹೋಗಿರೋದು, ಇನ್ನೆಲ್ಲೋ ಹೋಗಿರೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿರ್ತಕ್ಕಂಥದ್ದು, ಅದನ್ನೆಲ್ಲ ಹೂನಾರ ಮಾಡಿ ಹಾರ ಮಾಡಿ ನನಗೆ ತಗೊಬಂದ್ಲು ಕೊಡಕ್ಕೆ. ಏನಮ್ಮ ಇದು ಅಂತಂದೆ. ಸರ್, ಎಲ್ಲ ನಾವು ಟಿಕೆಟ್ ತಗೊಂಡಿದ್ದೀನಲ್ಲ, ನೀವು ಬಸ್ ಪ್ರಯಾಣ ಫ್ರೀ ಮಾಡಿದ್ದೀರಲ್ಲ, ಅದಕ್ಕೋಸ್ಕರ ಈ ಹೂನಾರ ಮಾಡ್ಕೊ ಬಂದಿದ್ದೀನಿ. ಈ ಟಿಕೆಟ್ ಎಲ್ಲ ಫ್ರೀಯಾಗಿ ನಾನು ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿದ್ದೀನಿ ಅಂತೇಳಿ ನನಗೆ ಹೂನಾರ ಹಾಕಿದ್ರು. ಇದಕ್ಕಿಂತ ಖುಷಿ ಪಡ್ತಕ್ಕಂಥ ವಿಚಾರ ಇನ್ನೊಂದಿಲ್ಲ. ಇದನ್ನ ಅರಸೀಕೆರೆನಲ್ಲಿ ಮಾಡಿದ್ದು, ಅರಸೀಕೆರೆನಲ್ಲಿ. ಆಮೇಲೆ ಯುವ ನಿಧಿ ಇದನ್ನ ಶಿವಮೊಗ್ಗದಲ್ಲಿ ಜಾರಿ ಕೊಟ್ಟು, ವಿವೇಕಾನಂದರು ಹುಟ್ಟಿದ ದಿನ ಅವರ ಜನ್ಮದಿನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರು 22-23ನೇ ಸಾಲಿನಲ್ಲಿ ಪಾಸಾಗಿ 6 ತಿಂಗಳು ಕೆಲಸ ಸಿಕ್ಕಿರಲ್ಲ, ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಈಗಾಗಲೇ ಪ್ರಿಯಾಂಕರ್ಗೆ ಹೇಳಿದ್ರು, ಇಲ್ಲಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ 20,000 ಯುವಕರಿಗೆ ಈ ಹಣ ಸಿಕ್ಕಿದೆ ಅಂತ ಹೇಳಿದ್ರು. ಇಡೀ ರಾಜ್ಯದಲ್ಲಿ ಈ ರೀತಿ ಎಲ್ಲ ಯುವಕರಿಗೆ ಸಿಕ್ಕಿದೆ. ನಾವು ನುಡಿದಂತೆ ನಡೆದಿದ್ದೀವಲ್ವಾ? ನುಡಿದಂತೆ ನಡೆದಿದ್ದೀವಲ್ವಾ? ನಿಮ್ಮ ಅಕೌಂಟ್ಗೆಲ್ಲ ದುಡ್ಡು ಬಂದಿದೆಯಲ್ವಾ? ನಿಮ್ಗೆ ಖರ್ಚು ಮಾಡ್ಲಿಕ್ಕೆ, ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಲಿಕ್ಕೆ ಹಣ ಸಿಗ್ತಾ ಇದೆಯಲ್ಲ? ಇದು ನಾವು ನುಡಿದಂತೆ ನಡೆದಿದ್ದೀವಿ. ಯಾಕಂತಂದ್ರೆ ಬಸವಾದಿ ಶರಣರು